8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ಏನ್ರಿ ಪ್ರಿಯ, ಆತನು ಐಶ್ವರ್ಯವಂತನಾಗಿದ್ರು ಕೂಡ ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಾವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನಮಗೋಸ್ಕರ ಏನಾದನು ಪ್ರಿಯರಾತನು? ಬಡವನಾದನು ಪ್ರಿಯರಾಗಿರ್ತಕ್ಕಂಥ. ಬಹಳ ಶ್ರೀಮಂತನಾತನು, ದೊಡ್ಡ ಶ್ರೀಮಂತನಾತನು. ಅಷ್ಟು ದೊಡ್ಡ ಶ್ರೀಮಂತನಾದರೂ ಕೂಡ ಆತ್ಮೀಯರೇ ನಮಗೋಸ್ಕರ ಏನಾದನು ಪ್ರಿಯರಾತನು? ಬಡವನಾದನ್ರಿ. ಯಾಕೆ ಗೊತ್ತಾ? ನಮ್ಮನ್ನು ಕಾಪಾಡಬೇಕು, ನಾವು ರಕ್ಷಣೆ ಹೊಂದಬೇಕೆಂದು, ನಾವು ದೇವರ ಮಾರ್ಗದಲ್ಲಿ ನಡೆಯಬೇಕೆಂದು, ನಾವು ಸತ್ಯದ ಮಾರ್ಗದಲ್ಲಿ ಸೇರಬೇಕೆಂದು, ನಾವು ದೇವರ ಕಡೆ ತಿರುಗಿಕೊಳ್ಳಬೇಕೆಂದು, ಆತನಿಗೋಸ್ಕರ ನಾವು ಬದುಕಬೇಕೆಂದು, ನಾವು ದೇವರಿಗೋಸ್ಕರ ಬದುಕಬೇಕೆಂತ ಹೇಳಿಸಿ ತಾನು ದೇವರಿಗೋಸ್ಕರ ಬದುಕಿ ಆ ಕಲ್ವರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಮರಣ ಹೊಂದಿದನು ಪ್ರಿಯರಾಗಿರ್ತಕ್ಕಂಥ. ನಮಗೆಲ್ಲರಿಗೆ ಸಾದೃಶ್ಯ ಆದನು. ನಾವೆಲ್ಲರೂ ಕೂಡ ಇವತ್ತು ಏನು ಮಾಡಬೇಕಂತಂದ್ರೆ ಒಂದು ಗೋಲ್ ಇರಬೇಕು ನಮ್ಮೆಲ್ಲರೂ. ಜೀವನದಲ್ಲಿ ಏನೋ ಸಾಧಿಸಬೇಕೆಂಬ ಗೋಲ್ ಇರಬಹುದು ನಮ್ಮಲ್ಲಿ. ನಾವು ಕ್ರಿಸ್ತನನ್ನು ನಂಬಿದ್ದೇವೆ, ಕ್ರಿಸ್ತನನ್ನು ಆಶ್ರಯಿಸಿಕೊಂಡಿದ್ದೇವೆ, ಕ್ರಿಸ್ತನಲ್ಲಿ ನಾವಿದ್ದೀವಿ. ನಾವು ಕೂಡ ಕ್ರೈಸ್ತವರು. ಕ್ರೈಸ್ತವರಾಗಿರ್ತಕ್ಕಂಥ ನಾವು ಏನು ಮಾಡಬೇಕು, ಹೇಗೆ ಬದುಕಬೇಕು, ದೇವರಿಗೋಸ್ಕರ ಏನು ತ್ಯಾಗ ಮಾಡಬೇಕು ಎಂಬುವಂಥ ಒಂದು ಗೋಲ್ ಅಂತಕ್ಕಂಥದ್ದು ಇರಬೇಕು. ಒಂದು ಗೋಲು. ಪೌಲಿಗೆ ಇದ್ದಂಥ ಗೋಲು, ಪೇತ್ರಗೆ ಇದ್ದಂಥ ಗೋಲ್, ಅಪೊಸ್ತಲರಿಗೆ ಇದ್ದಂಥ ಒಂದು ಗುರಿ ಇರಬೇಕು ನಮಗೆ. ನನ್ನ ಜೀವನದಲ್ಲಿ ನಾನು ಒಂದು ಗುರಿಯನ್ನು ಸಾಧಿಸಿ ಹೋಗಬೇಕು. ದೇವರು 23ರಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾನೆ ಅಂತಂದ್ರೆ ನಾನು 24ವರೆಗೂ ಬದುಕಿರ್ತೀನೋ ಇರುವುದಿಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ಏನು ಮಾಡಬೇಕು? ಅಲ್ಲಿವರೆಗೂ ನಾನು ಏನು ಮಾಡಬೇಕು? ನನ್ನ ಗುರಿಯನ್ನು ನಾನು ಮುಟ್ಟಿಸಬೇಕು. ಎಂಥ ಗುರಿ ಆಗಿರಬೇಕು ಪ್ರಿಯರೇ. ನಾವು ನೋಡಿದ್ದೀವಿ ಬಹಳಷ್ಟು ಜನರನ್ನ ತಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ, ತಮ್ಮ ಒಂದು ಗುರಿಯನ್ನು ಮುಟ್ಟಿಸುವುದಕ್ಕಾಗಿ ಎಷ್ಟೋ ಪ್ರಯಾಸ ಪಡುವಂಥವ್ರು ನಾವು ಈ ಲೋಕದಲ್ಲಿ ನೋಡಿದ್ವಿ. ಎಷ್ಟೋ ಕಷ್ಟಪಡುವಂಥವ್ರನ್ನ ನಾವು ನೋಡಿದ್ದೀವಿ. ದೇಶ ಬಿಟ್ಟು ದೇಶಕ್ಕೆ ಹೋದವ್ರನ್ನ ನಾವು ನೋಡಿದ್ದೀವಿ. ಆತ್ಮೀಯರೇ, ಯಾಕೆ ಅಂದರೆ ತಮ್ಮ ಗುರಿಯನ್ನು ಮುಟ್ಟಿಸುವುದಕ್ಕಾಗಿ. ಅವ್ರು ಹಾಕಿಕೊಂಡಿರುವಂಥ ಗೋಲ್, ಆ ಗೋಲನ್ನ ಹೇಗಾದರೂ ಮಾಡಿ ನಾನು ಪೂರೈಸಿಕೊಳ್ಳಬೇಕು, ಮುಟ್ಟಬೇಕು, ತುದಿ ಮುಟ್ಟಬೇಕು ಎನ್ನುವಂಥ ಆಲೋಚನೆಯಿಂದ ಬದುಕುವಂಥವ್ರನ್ನ ಈ ಲೋಕದಲ್ಲಿ ನಾವು ನೋಡಿದ್ದೀವಿ. ಆದರೆ ದೇವರಲ್ಲಿ, ಕ್ರಿಸ್ತನಲ್ಲಿ ನಾವು ಏನು ಮಾಡಬೇಕು, ನಾವು ಹೇಗೆ ಬದುಕಬೇಕು ಎಂಬುವಂಥ ಆಲೋಚನೆ ಕೂಡ ನಮ್ಮೆಲ್ಲರಲ್ಲಿ ಇರಬೇಕು ಪ್ರಿಯರೇ. ನಾವು ಮೋಶೆಯವರನ್ನ ನೋಡಿದಾಗ 11ನೇ ಅಧ್ಯಾಯ 25ನೇ ವಚನ, ಮೋಶೆಯನ್ನು ನಾವು ನೋಡಿದಾಗ ಬೈಬಲ್ನಲ್ಲಿ ಆತ್ಮೀಯರೇ, ಮೋಶೆಯವರನ್ನು ನಾವು ನೋಡಿದಾಗ 11ನೇ ಅಧ್ಯಾಯ 25ನೇ ವಚನ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನ, ಇಬ್ರಿಯದವರಿಗೆ ಬರೆದ ಪತ್ರಿಕೆ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುತ್ತಾರೆ. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಮೋಶೆಯವರು ಮಾತಾಡ್ತಾ ಇದ್ದಾರೆ. ಮೋಶೆಯವರಿಗಿದ್ದಂಥ ಗೋಲು, ಆ ಒಂದು ಗುರಿ ಇವತ್ತು ನಿಮ್ಮೆಲ್ಲರಲ್ಲಿ ಇರಬೇಕು ಆತ್ಮೀಯರೇ.